ಶ್ರೀರಾಮುಲು ಅವರ ಈ ನಡೆಯಿಂದ ಬಿಜೆಪಿ ಪಕ್ಷಕ್ಕೆ ಟೆನ್ಷನ್ ಶುರುವಾಗಿರೋದಂತೂ ಸುಳ್ಳಲ್ಲ. ಹಂತ ಹಂತವಾಗಿ ಪಕ್ಷದಿಂದ ದೂರ ಆಗ್ತಿದ್ದಾರಾ ಮಾಜಿ ಸಚಿವರು ಅನ್ನೋ ಅನುಮಾನಕ್ಕೂ ಕಾರಣವಾಗ್ತಿದೆ. ಒಂದ್ ಕಡೆ ಪಕ್ಷದಿಂದ, ಮತ್ತೊಂದ್ ಕಡೆ ಸ್ನೇಹಿತರಿಂದಲೂ ಕೂಡ ಅಂತರವನ್ನ ಕಾಯ್ದುಕೊಳ್ತಿದ್ದಾರೆ ಶ್ರೀರಾಮುಲು. ಬಿಜೆಪಿ ವಿರೋಧಿ ನಿಲುವುಗಳಿಗೆ ಶ್ರೀರಾಮುಲು ಜೈ ಅಂತಿದ್ದಾರೆ. ಈಗಷ್ಟೇ ಹೇಳಿದಂತೆ ಮಾರ್ಚ್ 7ರಂದು ಸಿದ್ದರಾಮಯ್ಯನವರು ಮಂಡಿಸಿದ ಬಜೆಟ್, ಇಡೀ ಬಜೆಟ್ ಅನ್ನ ಬಿಜೆಪಿಯ ಹಲಾಲ್ ಬಜೆಟ್ ಅಂತ ಹೇಳೋ ಮೂಲಕ ಒಂದು ಸಮುದಾಯದ ಪರವಾದ ಓಲೈಕೆ ಇದೆ ಬಜೆಟ್ನಲ್ಲಿ ಅಂತ ಹೇಳಿ ಟೀಕೆ ಮಾಡಿತ್ತು. ಆದ್ರೆ ಬಿಜೆಪಿ ನಾಯಕರಿಗೇನೆ ಬಿಜೆಪಿ ನಾಯಕ ರಾಮುಲು ಟಾಂಗ್ ಕೊಟ್ಬಿಟ್ರು. ರಾಜ್ಯ ಬಿಜೆಪಿ ನಾಯಕರ ಆರೋಪವನ್ನ ಒಪ್ಪಲೇ ಇಲ್ಲ ಮಾಜಿ ಸಚಿವರು. ಪರೋಕ್ಷವಾಗಿ ಸಿದ್ದರಾಮಯ್ಯನವರ ಬಜೆಟ್ ಪರವಾಗಿ ಮಾತನಾಡಿದ್ರು ಶ್ರೀರಾಮುಲು. ಎಲ್ಲಾ ಜಾತಿ, ಎಲ್ಲಾ ಧರ್ಮವನ್ನ ಒಂದಾಗಿ ಕಾಣಬೇಕು ನಾವು ಅಂತ ಹೇಳೋ ಮೂಲಕ ಸಿದ್ದರಾಮಯ್ಯನವರ ಬಜೆಟ್ ಅನ್ನ ಮೆಚ್ಚಿ ಮಾತನಾಡಿದ್ರು. ಇದಾಗ್ ತಿಂಗಳು ಕಳೆದಿಲ್ಲ. ಅಷ್ಟರಲ್ಲೇ ಇಫ್ತಾರ್ ಕೂಟಕ್ಕೆ ಶ್ರೀರಾಮುಲು ಅವರು ಹೋಗಿ ಭಾಗಿಯಾಗಿರೋದು. ಸದ್ಯಕ್ಕೆ ರಾಮುಲು ಅವರ ನಡೆ ಏನು, ತಂತ್ರ ಏನು, ಇದ್ರ ಹಿಂದೆ ಇರೋ ಲೆಕ್ಕಾಚಾರ ಏನು ಅನ್ನೋ ಸಸ್ಪೆನ್ಸ್ಗೆ ಕಾರಣವಾಗ್ತಾ ಇದೆ. ಮತ್ತೆ ಹಳೆ ಇಮೇಜ್ಗೆ ಮರಳೋಕೆ ಶ್ರೀರಾಮುಲು ಅವರು ಪ್ರಯತ್ನ ಮಾಡ್ತಿದ್ದಾರಾ? ಪಕ್ಷದಿಂದ ದೂರಾಗಿ ಬೇರೇನಾದ್ರೂ ರಾಜಕೀಯ ದಾಳವನ್ನ ಉರುಳಿಸುವ ಚಿಂತನೆ ಶ್ರೀರಾಮುಲು ಅವರ ಮನಸ್ಸಿನಲ್ಲಿ ಇದೆಯಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಇನ್ನು ಶ್ರೀರಾಮುಲು ಅವರ ಈ ನಡೆಯಿಂದ ಬಿಜೆಪಿ ಪಕ್ಷಕ್ಕೆ ಟೆನ್ಷನ್ ಶುರುವಾಗಿರೋದಂತೂ ಸುಳ್ಳಲ್ಲ. ಹಂತ ಹಂತವಾಗಿ ಪಕ್ಷದಿಂದ ದೂರ ಆಗ್ತಿದ್ದಾರಾ ಮಾಜಿ ಸಚಿವರು ಅನ್ನೋ ಅನುಮಾನಕ್ಕೂ ಕಾರಣವಾಗ್ತಿದೆ. ಒಂದ್ ಕಡೆ ಪಕ್ಷದಿಂದ, ಮತ್ತೊಂದ್ ಕಡೆ ಸ್ನೇಹಿತರಿಂದಲೂ ಕೂಡ ಅಂತರವನ್ನ ಕಾಯ್ದುಕೊಳ್ತಿದ್ದಾರೆ ಶ್ರೀರಾಮುಲು. ಬಿಜೆಪಿ ವಿರೋಧಿ ನಿಲುವುಗಳಿಗೆ ಶ್ರೀರಾಮುಲು ಜೈ ಅಂತಿದ್ದಾರೆ. ಈಗಷ್ಟೇ ಹೇಳಿದಂತೆ ಮಾರ್ಚ್ 7ರಂದು ಸಿದ್ದರಾಮಯ್ಯನವರು ಮಂಡಿಸಿದ ಬಜೆಟ್, ಇಡೀ ಬಜೆಟ್ ಅನ್ನ ಬಿಜೆಪಿಯ ಹಲಾಲ್ ಬಜೆಟ್ ಅಂತ ಹೇಳೋ ಮೂಲಕ ಒಂದು ಸಮುದಾಯದ ಪರವಾದ ಓಲೈಕೆ ಇದೆ ಬಜೆಟ್ನಲ್ಲಿ ಅಂತ ಹೇಳಿ ಟೀಕೆ ಮಾಡಿತ್ತು. ಆದ್ರೆ ಬಿಜೆಪಿ ನಾಯಕರಿಗೇನೆ ಬಿಜೆಪಿ ನಾಯಕ ರಾಮುಲು ಟಾಂಗ್ ಕೊಟ್ಬಿಟ್ರು. ರಾಜ್ಯ ಬಿಜೆಪಿ ನಾಯಕರ ಆರೋಪವನ್ನ ಒಪ್ಪಲೇ ಇಲ್ಲ ಮಾಜಿ ಸಚಿವರು. ಪರೋಕ್ಷವಾಗಿ ಸಿದ್ದರಾಮಯ್ಯನವರ ಬಜೆಟ್ ಪರವಾಗಿ ಮಾತನಾಡಿದ್ರು ಶ್ರೀರಾಮುಲು. ಎಲ್ಲಾ ಜಾತಿ, ಎಲ್ಲಾ ಧರ್ಮವನ್ನ ಒಂದಾಗಿ ಕಾಣಬೇಕು ನಾವು ಅಂತ ಹೇಳೋ ಮೂಲಕ ಸಿದ್ದರಾಮಯ್ಯನವರ ಬಜೆಟ್ ಅನ್ನ ಮೆಚ್ಚಿ ಮಾತನಾಡಿದ್ರು. ಇದಾಗ್ ತಿಂಗಳು ಕಳೆದಿಲ್ಲ. ಅಷ್ಟರಲ್ಲೇ ಇಫ್ತಾರ್ ಕೂಟಕ್ಕೆ ಶ್ರೀರಾಮುಲು ಅವರು ಹೋಗಿ ಭಾಗಿಯಾಗಿರೋದು. ಸದ್ಯಕ್ಕೆ ರಾಮುಲು ಅವರ ನಡೆ ಏನು, ತಂತ್ರ ಏನು, ಇದ್ರ ಹಿಂದೆ ಇರೋ ಲೆಕ್ಕಾಚಾರ ಏನು ಅನ್ನೋ ಸಸ್ಪೆನ್ಸ್ಗೆ ಕಾರಣವಾಗ್ತಾ ಇದೆ. ಮತ್ತೆ ಹಳೆ ಇಮೇಜ್ಗೆ ಮರಳೋಕೆ ಶ್ರೀರಾಮುಲು ಅವರು ಪ್ರಯತ್ನ ಮಾಡ್ತಿದ್ದಾರಾ? ಪಕ್ಷದಿಂದ ದೂರಾಗಿ ಬೇರೇನಾದ್ರೂ ರಾಜಕೀಯ ದಾಳವನ್ನ ಉರುಳಿಸುವ ಚಿಂತನೆ ಶ್ರೀರಾಮುಲು ಅವರ ಮನಸ್ಸಿನಲ್ಲಿ ಇದೆಯಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಇನ್ನು ಶ್ರೀರಾಮುಲು ಅವರ ಈ ನಡೆಯಿಂದ ಬಿಜೆಪಿ ಪಕ್ಷಕ್ಕೆ ಟೆನ್ಷನ್ ಶುರುವಾಗಿರೋದಂತೂ ಸುಳ್ಳಲ್ಲ. ಹಂತ ಹಂತವಾಗಿ ಪಕ್ಷದಿಂದ ದೂರ ಆಗ್ತಿದ್ದಾರಾ ಮಾಜಿ ಸಚಿವರು ಅನ್ನೋ ಅನುಮಾನಕ್ಕೂ ಕಾರಣವಾಗ್ತಿದೆ. ಒಂದ್ ಕಡೆ ಪಕ್ಷದಿಂದ, ಮತ್ತೊಂದ್ ಕಡೆ ಸ್ನೇಹಿತರಿಂದಲೂ ಕೂಡ ಅಂತರವನ್ನ ಕಾಯ್ದುಕೊಳ್ತಿದ್ದಾರೆ ಶ್ರೀರಾಮುಲು. ಬಿಜೆಪಿ ವಿರೋಧಿ ನಿಲುವುಗಳಿಗೆ ಶ್ರೀರಾಮುಲು ಜೈ ಅಂತಿದ್ದಾರೆ. ಈಗಷ್ಟೇ ಹೇಳಿದಂತೆ ಮಾರ್ಚ್ 7ರಂದು ಸಿದ್ದರಾಮಯ್ಯನವರು ಮಂಡಿಸಿದ ಬಜೆಟ್, ಇಡೀ ಬಜೆಟ್ ಅನ್ನ ಬಿಜೆಪಿಯ ಹಲಾಲ್ ಬಜೆಟ್ ಅಂತ ಹೇಳೋ ಮೂಲಕ ಒಂದು ಸಮುದಾಯದ ಪರವಾದ ಓಲೈಕೆ ಇದೆ ಬಜೆಟ್ನಲ್ಲಿ ಅಂತ ಹೇಳಿ ಟೀಕೆ ಮಾಡಿತ್ತು. ಆದ್ರೆ ಬಿಜೆಪಿ ನಾಯಕರಿಗೇನೆ ಬಿಜೆಪಿ ನಾಯಕ ರಾಮುಲು ಟಾಂಗ್ ಕೊಟ್ಬಿಟ್ರು. ರಾಜ್ಯ ಬಿಜೆಪಿ ನಾಯಕರ ಆರೋಪವನ್ನ ಒಪ್ಪಲೇ ಇಲ್ಲ ಮಾಜಿ ಸಚಿವರು. ಪರೋಕ್ಷವಾಗಿ ಸಿದ್ದರಾಮಯ್ಯನವರ ಬಜೆಟ್ ಪರವಾಗಿ ಮಾತನಾಡಿದ್ರು ಶ್ರೀರಾಮುಲು. ಎಲ್ಲಾ ಜಾತಿ, ಎಲ್ಲಾ ಧರ್ಮವನ್ನ ಒಂದಾಗಿ ಕಾಣಬೇಕು ನಾವು ಅಂತ ಹೇಳೋ ಮೂಲಕ ಸಿದ್ದರಾಮಯ್ಯನವರ ಬಜೆಟ್ ಅನ್ನ ಮೆಚ್ಚಿ ಮಾತನಾಡಿದ್ರು. ಇದಾಗ್ ತಿಂಗಳು ಕಳೆದಿಲ್ಲ. ಅಷ್ಟರಲ್ಲೇ ಇಫ್ತಾರ್ ಕೂಟಕ್ಕೆ ಶ್ರೀರಾಮುಲು ಅವರು ಹೋಗಿ ಭಾಗಿಯಾಗಿರೋದು. ಸದ್ಯಕ್ಕೆ ರಾಮುಲು ಅವರ ನಡೆ ಏನು, ತಂತ್ರ ಏನು, ಇದ್ರ ಹಿಂದೆ ಇರೋ ಲೆಕ್ಕಾಚಾರ ಏನು ಅನ್ನೋ ಸಸ್ಪೆನ್ಸ್ಗೆ ಕಾರಣವಾಗ್ತಾ ಇದೆ. ಮತ್ತೆ ಹಳೆ ಇಮೇಜ್ಗೆ ಮರಳೋಕೆ ಶ್ರೀರಾಮುಲು ಅವರು ಪ್ರಯತ್ನ ಮಾಡ್ತಿದ್ದಾರಾ? ಪಕ್ಷದಿಂದ ದೂರಾಗಿ ಬೇರೇನಾದ್ರೂ ರಾಜಕೀಯ ದಾಳವನ್ನ ಉರುಳಿಸುವ ಚಿಂತನೆ ಶ್ರೀರಾಮುಲು ಅವರ ಮನಸ್ಸಿನಲ್ಲಿ ಇದೆಯಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಇನ್ನು ಶ್ರೀರಾಮುಲು ಅವರ ಈ ನಡೆಯಿಂದ ಬಿಜೆಪಿ ಪಕ್ಷಕ್ಕೆ ಟೆನ್ಷನ್ ಶುರುವಾಗಿರೋದಂತೂ ಸುಳ್ಳಲ್ಲ. ಹಂತ ಹಂತವಾಗಿ ಪಕ್ಷದಿಂದ ದೂರ ಆಗ್ತಿದ್ದಾರಾ ಮಾಜಿ ಸಚಿವರು ಅನ್ನೋ ಅನುಮಾನಕ್ಕೂ ಕಾರಣವಾಗ್ತಿದೆ. ಒಂದ್ ಕಡೆ ಪಕ್ಷದಿಂದ, ಮತ್ತೊಂದ್ ಕಡೆ ಸ್ನೇಹಿತರಿಂದಲೂ ಕೂಡ ಅಂತರವನ್ನ ಕಾಯ್ದುಕೊಳ್ತಿದ್ದಾರೆ ಶ್ರೀರಾಮುಲು. ಬಿಜೆಪಿ ವಿರೋಧಿ ನಿಲುವುಗಳಿಗೆ ಶ್ರೀರಾಮುಲು ಜೈ ಅಂತಿದ್ದಾರೆ. ಈಗಷ್ಟೇ ಹೇಳಿದಂತೆ ಮಾರ್ಚ್ 7ರಂದು ಸಿದ್ದರಾಮಯ್ಯನವರು ಮಂಡಿಸಿದ ಬಜೆಟ್, ಇಡೀ ಬಜೆಟ್ ಅನ್ನ ಬಿಜೆಪಿಯ ಹಲಾಲ್ ಬಜೆಟ್ ಅಂತ ಹೇಳೋ ಮೂಲಕ ಒಂದು ಸಮುದಾಯದ
ಪರವಾದ ಓಲೈಕೆ ಇದೆ ಬಜೆಟ್ನಲ್ಲಿ ಅಂತ ಹೇಳಿ ಟೀಕೆ ಮಾಡಿತ್ತು. ಆದ್ರೆ ಬಿಜೆಪಿ ನಾಯಕರಿಗೇನೆ ಬಿಜೆಪಿ ನಾಯಕ ರಾಮುಲು ಟಾಂಗ್ ಕೊಟ್ಬಿಟ್ರು. ರಾಜ್ಯ ಬಿಜೆಪಿ ನಾಯಕರ ಆರೋಪವನ್ನ ಒಪ್ಪಲೇ ಇಲ್ಲ ಮಾಜಿ ಸಚಿವರು. ಪರೋಕ್ಷವಾಗಿ ಸಿದ್ದರಾಮಯ್ಯನವರ ಬಜೆಟ್ ಪರವಾಗಿ ಮಾತನಾಡಿದ್ರು ಶ್ರೀರಾಮುಲು. ಎಲ್ಲಾ ಜಾತಿ ಎಲ್ಲಾ ಧರ್ಮವನ್ನ ಒಂದಾಗಿ ಕಾಣಬೇಕು ನಾವು ಅಂತ ಹೇಳೋ ಮೂಲಕ ಸಿದ್ದರಾಮಯ್ಯನವರ ಬಜೆಟ್ ಅನ್ನ ಮೆಚ್ಚಿ ಮಾತನಾಡಿದ್ರು. ಇದಾಗ್ ತಿಂಗಳು ಕಳೆದಿಲ್ಲ. ಅಷ್ಟರಲ್ಲೇ ಇಫ್ತಾರ್ ಕೂಟಕ್ಕೆ ಶ್ರೀರಾಮುಲು ಅವರು ಹೋಗಿ ಭಾಗಿಯಾಗಿರೋದು ಸದ್ಯಕ್ಕೆ ರಾಮುಲು ಅವರ ನಡೆ ಏನು, ತಂತ್ರ ಏನು, ಇದ್ರ ಹಿಂದೆ ಇರೋ ಲೆಕ್ಕಾಚಾರ ಏನು ಅನ್ನೋ ಸಸ್ಪೆನ್ಸ್ಗೆ ಕಾರಣವಾಗ್ತಾ ಇದೆ. ಮತ್ತೆ ಹಳೆ ಇಮೇಜ್ಗೆ ಮರಳೋಕೆ ಶ್ರೀರಾಮುಲು ಅವರು ಪ್ರಯತ್ನ ಮಾಡ್ತಿದ್ದಾರಾ? ಪಕ್ಷದಿಂದ ದೂರಾಗಿ ಬೇರೇನಾದ್ರೂ ರಾಜಕೀಯ ದಾಳವನ್ನ ಉರುಳಿಸುವ ಚಿಂತನೆ ಶ್ರೀರಾಮುಲು ಅವರ ಮನಸ್ಸಿನಲ್ಲಿ ಇದೆಯಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಇನ್ನು ಶ್ರೀರಾಮುಲು ಅವರ ಈ ನಡೆಯಿಂದ ಬಿಜೆಪಿ ಪಕ್ಷಕ್ಕೆ ಟೆನ್ಷನ್ ಶುರುವಾಗಿರೋದಂತೂ ಸುಳ್ಳಲ್ಲ. ಹಂತ ಹಂತವಾಗಿ ಪಕ್ಷದಿಂದ ದೂರ ಆಗ್ತಿದ್ದಾರಾ ಮಾಜಿ ಸಚಿವರು ಅನ್ನೋ ಅನುಮಾನಕ್ಕೂ ಕಾರಣವಾಗ್ತದೆ. ಒಂದ್ ಕಡೆ ಪಕ್ಷದಿಂದ, ಮತ್ತೊಂದ್ ಕಡೆ ಸ್ನೇಹಿತರಿಂದಲೂ ಕೂಡ ಅಂತರವನ್ನ ಕಾಯ್ದುಕೊಳ್ತಿದ್ದಾರೆ ಶ್ರೀರಾಮುಲು. ಬಿಜೆಪಿ ವಿರೋಧಿ ನಿಲುವುಗಳಿಗೆ ಶ್ರೀರಾಮುಲು ಜೈ ಅಂತಿದ್ದಾರೆ. ಈಗಷ್ಟೇ ಹೇಳಿದಂತೆ ಮಾರ್ಚ್ 7ರಂದು ಸಿದ್ದರಾಮಯ್ಯನವರು ಮಂಡಿಸಿದ ಬಜೆಟ್, ಇಡೀ ಬಜೆಟ್ ಅನ್ನ ಬಿಜೆಪಿ ಹಲಾಲ್ ಬಜೆಟ್ ಅಂತ ಹೇಳೋ ಮೂಲಕ ಒಂದು ಸಮುದಾಯದ ಪರವಾದ ಓಲೈಕೆ ಇದೆ ಬಜೆಟ್ನಲ್ಲಿ ಅಂತ ಹೇಳಿ ಟೀಕೆ ಮಾಡಿತ್ತು. ಆದ್ರೆ ಬಿಜೆಪಿ ನಾಯಕರಿಗೇನೆ ಬಿಜೆಪಿ ನಾಯಕ ರಾಮುಲು ಟಾಂಗ್ ಕೊಟ್ಬಿಟ್ರು. ರಾಜ್ಯ ಬಿಜೆಪಿ ನಾಯಕರ ಆರೋಪವನ್ನ ಒಪ್ಪಲೇ ಇಲ್ಲ ಮಾಜಿ ಸಚಿವರು. ಪರೋಕ್ಷವಾಗಿ ಸಿದ್ದರಾಮಯ್ಯನವರ ಬಜೆಟ್ ಪರವಾಗಿ ಮಾತನಾಡಿದ್ರು ಶ್ರೀರಾಮುಲು. ಎಲ್ಲಾ ಜಾತಿ ಎಲ್ಲಾ ಧರ್ಮವನ್ನ ಒಂದಾಗಿ ಕಾಣಬೇಕು ನಾವು ಅಂತ ಹೇಳೋ ಮೂಲಕ ಸಿದ್ದರಾಮಯ್ಯನವರ ಬಜೆಟ್ ಅನ್ನ ಮೆಚ್ಚಿ ಮಾತನಾಡಿದ್ರು. ಇದಾಗ್ ತಿಂಗಳು ಕಳೆದಿಲ್ಲ. ಅಷ್ಟರಲ್ಲೇ ಇಫ್ತಾರ್ ಕೂಟಕ್ಕೆ ಶ್ರೀರಾಮುಲು ಅವರು ಹೋಗಿ ಭಾಗಿಯಾಗಿರೋದು ಸದ್ಯಕ್ಕೆ ರಾಮುಲು ಅವರ ನಡೆ ಏನು, ತಂತ್ರ ಏನು, ಇದ್ರ ಹಿಂದೆ ಇರೋ ಲೆಕ್ಕಾಚಾರ ಏನು ಅನ್ನೋ ಸಸ್ಪೆನ್ಸ್ಗೆ ಕಾರಣವಾಗ್ತಾ ಇದೆ. ಮತ್ತೆ ಹಳೆ ಇಮೇಜ್ಗೆ ಮರಳೋಕೆ ಶ್ರೀರಾಮುಲು ಅವರು ಪ್ರಯತ್ನ ಮಾಡ್ತಿದ್ದಾರಾ? ಪಕ್ಷದಿಂದ ದೂರಾಗಿ ಬೇರೇನಾದ್ರೂ ರಾಜಕೀಯ ದಾಳವನ್ನ ಉರುಳಿಸುವ ಚಿಂತನೆ ಶ್ರೀರಾಮುಲು ಅವರ ಮನಸ್ಸಿನಲ್ಲಿ ಇದೆಯಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಇನ್ನು ಶ್ರೀರಾಮುಲು ಅವರ ಈ ನಡೆಯಿಂದ ಬಿಜೆಪಿ ಪಕ್ಷಕ್ಕೆ ಟೆನ್ಷನ್ ಶುರುವಾಗಿರೋದಂತೂ ಸುಳ್ಳಲ್ಲ. ಹಂತ ಹಂತವಾಗಿ ಪಕ್ಷದಿಂದ ದೂರ ಆಗ್ತಿದ್ದಾರಾ ಮಾಜಿ ಸಚಿವರು ಅನ್ನೋ ಅನುಮಾನಕ್ಕೂ ಕಾರಣವಾಗ್ತದೆ. ಒಂದ್ ಕಡೆ ಪಕ್ಷದಿಂದ, ಮತ್ತೊಂದ್ ಕಡೆ ಸ್ನೇಹಿತರಿಂದಲೂ ಕೂಡ ಅಂತರವನ್ನ ಕಾಯ್ದುಕೊಳ್ತಿದ್ದಾರೆ ಶ್ರೀರಾಮುಲು. ಬಿಜೆಪಿ ವಿರೋಧಿ ನಿಲುವುಗಳಿಗೆ ಶ್ರೀರಾಮುಲು ಜೈ ಅಂತಿದ್ದಾರೆ. ಈಗಷ್ಟೇ ಹೇಳಿದಂತೆ ಮಾರ್ಚ್ 7ರಂದು ಸಿದ್ದರಾಮಯ್ಯನವರು ಮಂಡಿಸಿದ ಬಜೆಟ್, ಇಡೀ ಬಜೆಟ್ ಅನ್ನ ಬಿಜೆಪಿ ಹಲಾಲ್ ಬಜೆಟ್ ಅಂತ ಹೇಳೋ ಮೂಲಕ ಒಂದು ಸಮುದಾಯದ ಪರವಾದ ಓಲೈಕೆ ಇದೆ ಬಜೆಟ್ನಲ್ಲಿ ಅಂತ ಹೇಳಿ ಟೀಕೆ ಮಾಡಿತ್ತು. ಆದ್ರೆ ಬಿಜೆಪಿ ನಾಯಕರಿಗೇನೆ ಬಿಜೆಪಿ ನಾಯಕ ರಾಮುಲು ಟಾಂಗ್ ಕೊಟ್ಬಿಟ್ರು. ರಾಜ್ಯ ಬಿಜೆಪಿ ನಾಯಕರ ಆರೋಪವನ್ನ ಒಪ್ಪಲೇ ಇಲ್ಲ ಮಾಜಿ ಸಚಿವರು. ಪರೋಕ್ಷವಾಗಿ ಸಿದ್ದರಾಮಯ್ಯನವರ ಬಜೆಟ್ ಪರವಾಗಿ ಮಾತನಾಡಿದ್ರು ಶ್ರೀರಾಮುಲು. ಎಲ್ಲಾ ಜಾತಿ ಎಲ್ಲಾ ಧರ್ಮವನ್ನ ಒಂದಾಗಿ ಕಾಣಬೇಕು ನಾವು ಅಂತ ಹೇಳೋ ಮೂಲಕ ಸಿದ್ದರಾಮಯ್ಯನವರ ಬಜೆಟ್ ಅನ್ನ ಮೆಚ್ಚಿ ಮಾತನಾಡಿದ್ರು. ಇದಾಗ್ ತಿಂಗಳು ಕಳೆದಿಲ್ಲ. ಅಷ್ಟರಲ್ಲೇ ಇಫ್ತಾರ್ ಕೂಟಕ್ಕೆ ಶ್ರೀರಾಮುಲು ಅವರು ಹೋಗಿ ಭಾಗಿಯಾಗಿರೋದು ಸದ್ಯಕ್ಕೆ ರಾಮುಲು ಅವರ ನಡೆ ಏನು, ತಂತ್ರ ಏನು, ಇದ್ರ ಹಿಂದೆ ಇರೋ ಲೆಕ್ಕಾಚಾರ ಏನು ಅನ್ನೋ ಸಸ್ಪೆನ್ಸ್ಗೆ ಕಾರಣವಾಗ್ತಾ ಇದೆ. ಮತ್ತೆ ಹಳೆ ಇಮೇಜ್ಗೆ ಮರಳೋಕೆ ಶ್ರೀರಾಮುಲು ಅವರು ಪ್ರಯತ್ನ ಮಾಡ್ತಿದ್ದಾರಾ? ಪಕ್ಷದಿಂದ ದೂರಾಗಿ ಬೇರೇನಾದ್ರೂ ರಾಜಕೀಯ ದಾಳವನ್ನ ಉರುಳಿಸುವ ಚಿಂತನೆ ಶ್ರೀರಾಮುಲು ಅವರ ಮನಸ್ಸಿನಲ್ಲಿ ಇದೆಯಾ ಅನ್ನೋ ಅನುಮಾನ ಕಾಡ್ತಾ ಇದೆ.